ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹೋದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಕೇಸ್ ವಿನಿತಾ ಅಸ್ಗೋನ್ಕರ್ ಕಂಪ್ಲೇನಿಂದ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 110/2024 ಅಂಡರ್ ಸೆಕ್ಷನ್ 465, 467, 468, 471, 420 ಮತ್ತು 120B. ಇದರಲ್ಲಿ ಕಂಪ್ಲೇಂಟ್ಲಿ ಬೈ ನೇಮ್ ಒಬ್ಬರು ಸಜಯ್ ಸಾಗರ್ ಜಾಡಫ್ ಅಂತ ಕಂಪ್ಲೇನ್ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಕಂಪ್ಲೇನ್ ಏನಿದೆ, ಈಗ ಬಚ್ಚಿದಲ್ಲಿ ಮೊದಲು ವಿಕ್ಟಿಮ್ ಹೆಸರಲ್ಲಿ ಒಂದು ಜಮೀನಿದೆ. ಆದರೆ 2023 ಅವ್ರಿಗೆ ಬೇರೆ ಸೋರ್ಸ್ ಕಡೆಯಿಂದ ಮಾಹಿತಿ ಬಂದಿದೆ. ಆ ಜಮೀನು ಈಗ ಬೇರೆ ಜನ ಹೆಸರಲ್ಲಿ ಅದು ಕನ್ವರ್ಟ್ ಆಗಿದೆ. ಸೊ ಅವರು ಎಲ್ಲ ಈ ಕಡೆ ಬಂದ ಮೇಲೆ ಅವರು ಎಲ್ಲ ಆ ಕಡೆ ಮುಂಬೈ ಕಡೆಯಿಂದ ಇದ್ದಾರೆ, ಮುಂಬೈ ಅವರು. ಸೊ ಅಲ್ಲಿಂದ ಈ ಕಡೆ ಬಂದು ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದರೆ ಅವ್ರಿಗೆ ಶಾಕ್ ಆಗಿದೆ. ಯಾಕಂದರೆ ಒಂದು ಆಫೀಸಲ್ಲಿ ಅದು ಹೆಸರು ಚೇಂಜ್ ಆಗಿದೆ. ಹೇಗೆ ಚೇಂಜ್ ಆಗಿದೆ? ಒಂದು ಸೇಲ್ ಡೀಡ್ ಮುಖಾಂತರ ಚೇಂಜ್ ಆಗಿದೆ. ಆ ಸೇಲ್ ಡೀಡ್ದಲ್ಲಿ ಯಾರ ಹೆಸರು ಇದೆ? ಒಬ್ಬರು ಕಮಲಬಾಯಿ ಅಂತ. ಸೊ ಸೇಲ್ ಡೀಡ್ದಲ್ಲಿ ಹೇಗೆ ತೋರಿಸಿದ್ರೆ ಕಮಲಬಾಯಿ ಅವರು ಸಾಗರ್ ಜಾಧವ್ಗೆ ಆ ಜಮೀನ್ ವಿಚ್ ಇಸ್ ಅರೌಂಡ್ 8 acres ಮತ್ತು 30 ಗುಂತ ಅವರು ಸೇಲ್ ಮಾಡಿದರಂತೆ. ನಮಗೆ ಒಂದು ಬಹಳ ದೊಡ್ಡ ಶಾಕ್ ನಮಗೆ ಬಂದಿದೆ. ಯಾಕಂದರೆ ಅವರು ಕಮಲಬಾಯಿ ಅವರು ಆಲ್ರೆಡಿ 2001ದಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಮತ್ತು ಸೀಲ್ಡಿದಲ್ಲಿ ಅವರು 2023 ಅವ್ರ ಸಿಗ್ನೇಚರ್ ಹಾಗೆ ಫೋರ್ಜರಿ ಮಾಡಿ ಅದು ಪ್ರಾಪರ್ಟಿ ಡೀಟೇಲ್ಸ್ ಚೇಂಜ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವೆಲ್ಲ ತನಿಖೆ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಯೂಸ್ ಮಾಡಿಕೊಂಡು ಸರಿಗೆ ನಾವು ಇಬ್ಬರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಒಬ್ಬರು ಆರೋಪಿ ಇಸ್ ದ ಲೇಡಿ, ಯಾರು ಅವರು ಕಮಲಬಾಯಿ ಅಂತ ಇಂಪರ್ಸನೇಟ್ ಮಾಡಿದರೆ, ಮತ್ತು ಇನ್ನೊಬ್ಬರು ಯಾರು ಇದು ಜಮೀನು ಪರ್ಚೇಸ್ ಮಾಡಿದರೆ, ಇಬ್ಬರು ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ. ತನಿಖೆ ಮಾಡುವಾಗ ನಮಗೆ ಈ ಥರ ಸುದ್ದಿ ಬಂದಿದೆ. ಇಲ್ಲಿ ಬೆಳಗಾವಿ ಸಿಟಿದಲ್ಲಿ ಬರೀ ಈ ಥರ ಒಂದು ಕೇಸ್ ಈ ಥರ ಆಗಿಲ್ಲ. ಮುಂಚೆ ಕೂಡ 2-3 ಕೇಸಸ್ ಈ ಥರ ಆಗಿರ್ಬೋದು. ಯಾರ ಒಬ್ಬರು ಕ್ರಿಮಿನಲ್ ಇಂಪರ್ಸನೇಟ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ಇಲ್ಲಿ ಕರ್ಕೊಂಡು ಮತ್ತು ಅವ್ರ ಸಿಗ್ನೇಚರ್ ಹಾಕಿ ಮತ್ತು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ದಿಲ್ ಸೇ ದಟ್ ಅವರು ಓನರ್ ಇದರಂತೆ, ಅವರು ಮತ್ತು ಪ್ರಾಪರ್ಟಿ ನನಗೆ ಸೇಲ್ ಮಾಡಿದರೆ. ಇದು ಎಲ್ಲ ಮತ್ತು ನಾವು ಈಗ ಸ್ವಲ್ಪ ಇನ್ಡೆಪ್ತ್ ತನಿಖೆ ಈಗ ನಾವು ಸ್ವಲ್ಪ ಮಾಡ್ತೀವಿ. ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ. ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾರೆ, ಯಾವುದೋ ಜಾಗೃತಿದ್ದಾರೆ ಬಂದಿದ್ದಾರೆ, ಬಿಟ್ಟು ಬೇರೆ ಏನಿಲ್ಲ. ಬೇರೆ ನಥಿಂಗ್, ನೋ ಪಾಲಿಟಿಕ್ಸ್, ನಥಿಂಗ್. ನಾನೇನು ಪಾಪ ಪಾಲಿಟಿಕ್ಸ್ ಆ್ಯಸ್ ಅ ಫ್ರೆಂಡ್ ಬಂದಿದ್ರು, ಭೇಟಿ ಮಾಡಿದ್ರು, ಪ್ರಾಬ್ಲಮ್ ಇತ್ತು, ಅದಕ್ಕಾಯ್ತು ಹೇಳ್ತೀನಿ ಅಂತ ಹೇಳಿ. ನಾನೆಲ್ಲೂ ನೋಡಿ, ಫಸ್ಟು ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟು ಅದು ಮಾಡಲಿ ಆಯ್ತಾ. ಅವರಿದ್ದಾಗ ಏನೋ ಪಾಪ ಮಾಡೋಕ್ಕಾಗಲಿಲ್ಲ. ಈಗ ನಾವೇನೋ ಮಾಡೋಕ್ಕೆ ಬರ್ತಿದ್ದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎಲ್ಲಿರಬೇಕು, ಬಿಡದಿ ಇರಬೇಕಾ, ನೆಲಮಂಗಲ ಇರಬೇಕಾ, ತುಮಕೂರು ಇರಬೇಕಾ, ಸೋಲೂರು ಇರಬೇಕಾ ಅನ್ನೋದು ನಾವೇನೋ ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ. ಇಷ್ಟು ಆಯಿತು, ನನಗೆ ಗೊತ್ತಿಲ್ಲ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್.
ಮತದಾರ ಏನು ತೀರ್ಪು ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ. ಸುಗ್ರೀವಾಜ್ಞೆ ಸರ್, ಸುಗ್ರೀವಾಜ್ಞೆ ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಗವರ್ನರ್ಗೆ ಕಳಿಸ್ತಾ ಇದ್ದಾರೆ. ಗವರ್ನರ್ ಕಳಿಸಿದ ತಕ್ಷಣ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಏನಿದೆ. ಇನ್ವೆಸ್ಟಿಗೇಷನ್ ಸರ್, ಬರ್ತು ಮತ್ತೆ ಡೆತ್ ಸರ್ಟಿಫಿಕೇಟ್ ರೇಟು 10 ಟೈಮ್ ಜಾಸ್ತಿ ಮಾಡಿದ್ದಾರೆ ಡಿ ಕೆ ಸರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.